ಹಿರೇಹಾಳ್ ಶ್ರೀ ಶಾಲಿನಿಗೆ 1947 ವಿಶ್ವಾವಸು ನಾಮ ಸಂವತ್ಸರದ ದ್ವಾದಶ ರಾಶಿಯವರ ವರ್ಷ ಭವಿಷ್ಯ. ಮೊದಲಿಗೆ ಮೇಷರಾಶಿಯನ್ನು ತೆಗೆದುಕೊಳ್ಳೋಣ. ಈ ರಾಶಿಯವರಿಗೆ ಗುರು ವರ್ಷಾರಂಭದಿಂದ ದಿನಾಂಕ 14/5/2025ರವರೆಗೆ ಎರಡನೆಯವನಾಗಿ ವೃಷಭ ರಾಶಿಯಲ್ಲಿದ್ದು, ನಂತರ 14/5/2025ರಿಂದ 18/10/2025ರವರೆಗೆ ಮೂರನೆಯವನಾಗಿ ಮಿಥುನ ರಾಶಿಯಲ್ಲಿರುವನು. ವರ್ಷಾರಂಭದಲ್ಲಿ ಗುರು ಬಲ ಉತ್ತಮವಾಗಿರುವುದರಿಂದ ಸಾಕಷ್ಟು ಅನುಕೂಲತೆಗಳಾಗುವು. ಗುರು ಪ್ರಭಾವದಿಂದ ಸದಾ ಕಾರ್ಯಪ್ರವೃತ್ತರಾಗಿ ಹೆಚ್ಚು ಉತ್ಸಾಹದಿಂದ ಕಾರ್ಯ ಸಾಧಿಸುವಿರಿ. ಜೊತೆಗೆ ಹೆಚ್ಚಿನ ಗೌರವ ಮತ್ತು ಸನ್ಮಾನ ದೊರೆಯುತ್ತದೆ. ಮಡದಿ ಮಕ್ಕಳು ನೀಡುವ ಸಹಕಾರದಿಂದ ಅಧಿಕ ಸಂತೋಷ ಹಾಗೂ ಉಲ್ಲಾಸ ಉಂಟಾಗುತ್ತದೆ. ಬಂಗಾರ ಬೆಳ್ಳಿ ಖರೀದಿಯಿಂದ ಹೆಚ್ಚಿನ ಆಸ್ತಿ ಸಂಗ್ರಹ ಮಾಡುವಿರಿ. ಆರೋಗ್ಯ ಭಾಗ್ಯ ಉತ್ತಮವಾಗಿದ್ದು ಮನಸ್ಸು ಸದಾ ಉಲ್ಲಾಸಮಯವಾಗಿರುತ್ತದೆ. ಗುರು ಮೂರನೆಯಾಗಿ ಬಂದಾಗ ಅಲ್ಪ ಮಟ್ಟಿನ ಅಪವಾದ ಬರುವ ಸಂಭವವಿದ್ದು, ಕುಲದೇವರ ಕೃಪೆಯಿಂದ ಅವುಗಳನ್ನು ಮೆಟ್ಟಿ ನಿಲ್ಲುವಿರಿ. ಈ ಸಮಯದಲ್ಲಿ ಅಲ್ಪ ಮಟ್ಟಿನಲ್ಲಿ ಬದಲಾವಣೆಯಾಗಿ ವ್ಯಾಪಾರ ವಹಿವಾಟುಗಳಲ್ಲಿ ಏರುಪೇರಾಗುತ್ತದೆ. ಈ ಸಮಯದಲ್ಲಿ ಸ್ವಚ್ಛ ಮನಸ್ಸಿನಿಂದ ಯಾವುದೇ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ತಾಳ್ಮೆ ಕಳೆದುಕೊಳ್ಳದೆ ಚಾಣಾಕ್ಷದಿಂದ ವರ್ತಿಸುವುದು ಅಗತ್ಯವಾಗಿದೆ. ದಿನಾಂಕ 18/10/2025ರಿಂದ 4/12/2025ರವರೆಗೆ ನಾಲ್ಕನೆಯಾಗಿ ಕರ್ಕ ರಾಶಿಯಲ್ಲಿದ್ದು, ಮುಂದೆ ದಿನಾಂಕ 4/12/2025ರಿಂದ ವಕ್ರಿಯಾಗಿ ವರ್ಷಪೂರ್ತಿ ಮೂರನೇನಾಗಿ ಮಿಥುನ ರಾಶಿಯಲ್ಲಿರುವುದರಿಂದ ಮಿತ್ರರ ಸಹಕಾರ ಗುಣವು ನಿಧಾನವಾಗಿ ಕ್ಷೀಣಿಸಿ ಮನಸ್ಸಿನಲ್ಲಿ ಸ್ವಲ್ಪ ಭಯ ಮತ್ತು ಅಸಮಾಧಾನ ಉಂಟಾಗುತ್ತದೆ. ನಿಶ್ಚಲ ಮನಸ್ಸಿನಿಂದ ಕಾರ್ಯ ಮಾಡಿದಲ್ಲಿ ಗುರುಕೃಪೆಯಿಂದ ಆರಂಭಿಕ ವೈಭವವನ್ನು ಮರಳಿ ಪಡೆಯುವಿರಿ. ಶನಿ ವರ್ಷಾರಂಭದ ವರ್ಷಪೂರ್ತಿ 12ನಾಗಿ ಮೀನರಾಶಿಯಲ್ಲಿದ್ದು, ವ್ಯವಹಾರದಲ್ಲಿ ನಿರೀಕ್ಷಿತ ಗೆಲುವು ಇಲ್ಲ. ಖರ್ಚು ಹೆಚ್ಚಾಗಿ ಮನಸ್ಸಿಗೆ ಬೇಸರವಾಗಬಹುದು. ಕುಟುಂಬದಲ್ಲಿ ಸಮಾಧಾನದ ಕೊರತೆ, ಅನಾರೋಗ್ಯದಿಂದ ಮನಸ್ಸಿಗೆ ಆತಂಕ ಹೆಚ್ಚಾಗಬಹುದು. ಆಕಸ್ಮಿಕ ಧನಲಾಭ ಅಲ್ಪ ನೆಮ್ಮದಿ ನೀಡುತ್ತದೆ. ನಿಮ್ಮ ಮಾತಿಗೆ ಎಲ್ಲರಿಂದ ಬೇಗನೆ ಮನ್ನಣೆ ಸಿಗುವುದಿಲ್ಲ. ರಾಹು ಈ ವರ್ಷ 11ನಾಗಿ ಕುಂಭರಾಶಿಯಲ್ಲಿದ್ದು, ತಟಸ್ಥ ರೀತಿಯಲ್ಲಿ ವ್ಯವಹಾರಗಳನ್ನು ಮುಂದುವರಿಯುವುದು ಉತ್ತಮ. ಅಲ್ಪ ಪ್ರಮಾಣದ ಆದಾಯವಿರುವ ನೌಕರರು ಬಡ್ತಿ ಆಸೆ ಬಿಟ್ಟು ನೌಕರಿ ಕಾಯ್ದುಕೊಳ್ಳಲು ಕಷ್ಟಪಡಬೇಕಾಗುತ್ತದೆ. ಹೆಚ್ಚಿನ ಆಸೆ ಮಾಡಿದಲ್ಲಿ ಅಪವಾದ ತಪ್ಪಲಾರದು. ಹೆಚ್ಚಿನ ಕಾರ್ಯನಿರ್ವಹಿಸಲು ನಿರಾಸಕ್ತತೆ ತೋರಿದಲ್ಲಿ ಮೇಲಾಧಿಕಾರಿಗಳಿಂದ ಅಲ್ಪ ಪ್ರಮಾಣದಲ್ಲಿ ಕಿರಿಕಿರಿಯಾಗುತ್ತದೆ. ಆದರೆ ಎಲ್ಲ ನ್ಯೂನತೆಗಳನ್ನು ಮೆಟ್ಟಿ ನಿಂತು ಯಶಸ್ಸು ಪಡೆಯಲು ಕಟಿಬದ್ಧರಾಗಿ ನಿಲ್ಲುವಿರಿ. ಮಂಗಳ ಜನ್ಮಸ್ಥ ಪಂಚಮ ಮತ್ತು ಅಷ್ಟಮ ಭಾವಗಳಲ್ಲಿ ಇದ್ದಾಗ ಎಚ್ಚರ ವಹಿಸುವುದು ಅವಶ್ಯ. ಈ ಸಮಯದಲ್ಲಿ ಅನಾವಶ್ಯಕ ಪ್ರವಾಸ ಹಾಗೂ ವಿಶೇಷ ಕಾರ್ಯಗಳನ್ನು ಪ್ರಾರಂಭಿಸದೇ ಇರುವುದು ಸೂಕ್ತ. ರೈತರಿಗೆ ಈ ವರ್ಷ ಹಿಂಗಾರಿ ಮುಂಗಾರಿ ಎರಡೂ ಬೆಳೆಗಳು ಸಂತೃಪ್ತಿದಾಯಕವಾಗಿದ್ದು, ಆದರೆ ಪಾಲನೆ ವ್ಯವಹಾರದಲ್ಲಿ ಈ ವರ್ಷ ಉತ್ತಮ ಫಲ ಅಪೇಕ್ಷಿಸಲಾಗದು. ಮಹಿಳೆಯರು ಈ ವರ್ಷ ವೃಥಾ ಅಪವಾದ ನಿಮ್ಮನ್ನು ಕಾಡುವುದು. ವಿಶೇಷವಾಗಿ ಅವಿವಾಹಿತರು ಎಚ್ಚರ ವಹಿಸಬೇಕು. ಆದರೆ ನಿಮ್ಮ ಛಲ ನಿಮ್ಮನ್ನು ದಡ ಮುಟ್ಟಿಸುತ್ತದೆ. ವಿದ್ಯಾರ್ಥಿಗಳು ವಿಶೇಷವಾಗಿ ಅಧ್ಯಯನದಲ್ಲಿ ಆಸಕ್ತಿ ತೋರಬೇಕು. ಇಲ್ಲವಾದಲ್ಲಿ ಕೆಟ್ಟ ಫಲ ಅನುಭವಿಸಬೇಕಾಗುತ್ತದೆ. ಮಿತ್ರರು ಮಾಡುವ ಕುತಂತ್ರಕ್ಕೆ ನಿಮ್ಮ ಅಧ್ಯಯನದಲ್ಲಿ ಆಸಕ್ತಿ ಕಡಿಮೆಯಾಗುವುದು. ವಿಶೇಷವಾಗಿ ಶನಿ ಮತ್ತು ಗುರು ಜಪ ಹೋಮ ಮಾಡಿಸಿ. ಜೊತೆಗೆ ಧರ್ಮ ಕಾರ್ಯಗಳನ್ನು ಮಾಡಿದಲ್ಲಿ ಶೀಘ್ರ ಫಲ ದೊರೆಯುವುದು. ಅಂತೂ ಈ ವರ್ಷ ಗ್ರಹಗಳ ಕಣ್ಣು ಮುಚ್ಚಾಲು ನಡೆಯುವಂತೆ ಗುರು ನಿಮ್ಮನ್ನು ಧೈರ್ಯದಿಂದ ಹೆಜ್ಜೆ ಹಾಕಿಸುವನು. ಸಾಧ್ಯವಾದಷ್ಟು ಧಾರ್ಮಿಕ ಕಾರ್ಯಗಳನ್ನು ಮಾಡಿರಿ. ಗುರುವಿನ ಹಾಗೂ ಕುಲದೇವರ ದರ್ಶನ ಪಡೆಯಿರಿ. ಹಿರೇಹಾಳ್ ಇನ್ನು ಎರಡನೇ ರಾಶಿ ವೃಷಭ ರಾಶಿ. ಗುರು ವರ್ಷಾರಂಭ ದಿನಾಂಕ 14/5/2025ರವರೆಗೆ ಜನ್ಮಸ್ಥನಾಗಿ ವೃಷಭ ರಾಶಿಯಲ್ಲಿದ್ದಾನೆ. ಈ ಸಮಯದಲ್ಲಿ ಕಾರ್ಯಗಳು ಮಂದಗತಿಯಲ್ಲಿ ಸಾಗುತ್ತವೆ. ಆಗಬೇಕಾದ ಕಾರ್ಯಗಳಲ್ಲಿ ಸಫಲತೆಯ ಪ್ರಮಾಣ ಕಡಿಮೆಯಾಗುವುದರಿಂದ ಕಾರ್ಯದಲ್ಲಿ ಒತ್ತಡ ಉಂಟಾಗುತ್ತದೆ. ಹಣದ ಕೊರತೆ ಉಂಟಾಗಬಹುದು. ಸಾಲ ಮಾಡಿದರೆ ಹೆಚ್ಚು ತೊಂದರೆ ಅನುಭವಿಸುವಿರಿ. ಈ ಸಮಯದಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬಂತೆ ನಡೆದುಕೊಳ್ಳಿ. ಕೆಲವೇ ದಿನಗಳಲ್ಲಿ ಪರಿಣಾಮ ಬದಲಾಗುತ್ತದೆ. ಗುರು ದಿನಾಂಕ 14/5/2025ರಿಂದ 18/10/2025ರವರೆಗೆ ಎರಡನೆಯವನಾಗಿ ಮಿಥುನ ರಾಶಿಯಲ್ಲಿದ್ದು, ಈ ಸಮಯದಲ್ಲಿ ದೈಹಿಕ ಮತ್ತು ಮಾನಸಿಕನಾಗಿ ಬಲಗೊಳ್ಳುವಿರಿ. ಧೈರ್ಯದಿಂದ ಕಾರ್ಯ ಸಾಧಿಸಲು ಪ್ರಯತ್ನಿಸುವಿರಿ. ಉತ್ತಮ ಆರೋಗ್ಯವನ್ನು ಹೊಂದಿ ನಿಮ್ಮ ದುಡಿತಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ. ಆಸ್ತಿ ಖರೀದಿ ಮತ್ತು ಹೊಸ ಯೋಜನೆಗಳನ್ನು ಪ್ರಾರಂಭಿಸುವಿರಿ. ಸಮಾಜದಲ್ಲಿ ಸ್ಥಾನಮಾನ ನಿಧಾನವಾಗಿ ಬದಲಾಗುತ್ತದೆ. ರೈತರ ಮುಖದಲ್ಲಿ ಮಂದಹಾಸ ಕಾಣುವರು. ವಾಣಿಜ್ಯ ಬೆಳೆಗಳಿಂದ ಹೆಚ್ಚಿನ ಲಾಭ ಪಡೆಯುವಿರಿ. ದಿನಾಂಕ 18/10/2025ರಿಂದ
4/12/2025 ಮೂರನೆಯವನಾಗಿ ಕರ್ಕ ರಾಶಿಯಲ್ಲಿದ್ದು, ಈ ಸಮಯದಲ್ಲಿ ಎಚ್ಚರದಿಂದ ಕಾರ್ಯನಿರ್ವಹಿಸಿದರೂ ಫಲದಲ್ಲಿ ಅಲ್ಪ ಪ್ರಮಾಣದಲ್ಲಿ ಏರ್ಪೇರಾಗುತ್ತದೆ. ಆದಾಯಕ್ಕೆ ತಕ್ಕಂತೆ ಖರ್ಚು ಬರುವುದು. ಉಳಿತಾಯ ಯೋಜನೆಗಳು ಫಲದಾಯಕವಾಗದೆ ಕೆಲ ಸಂದರ್ಭಗಳಲ್ಲಿ ಸಂಬಂಧಿಗಳು ಅಥವಾ ಗೆಳೆಯರಿಂದ ಸಹಾಯವನ್ನು ಯಾಚಿಸುವರಿ. ಅಲ್ಲದೆ ಬರಬೇಕಾದ ಹಣದಲ್ಲಿ ವ್ಯತ್ಯಯ ಉಂಟಾಗುತ್ತದೆ. ಕೋರ್ಟ್ ಕಚೇರಿ ಕೆಲಸಗಳು ತಟಸ್ಥವಾಗುತ್ತವೆ. ಉದ್ಯೋಗವು ಅಭಿವೃದ್ಧಿ ಕಾಣದೆ ಕಿರಿಕಿರಿ ಉಂಟಾಗುತ್ತದೆ. ಈ ಸಮಯದಲ್ಲಿ ಶಾಂತವಾಗಿ ಯಥಾಸ್ಥಿತಿ ಕಾಯ್ದುಕೊಳ್ಳಲು ಹಳೆಯ ಯೋಜನೆಗಳನ್ನು ಮುಂದುವರಿಸಿಕೊಳ್ಳಿ. ವಿಶೇಷವಾಗಿ ವ್ಯಾಪಾರ ಕ್ಷೇತ್ರದಲ್ಲಿ ಹಿನ್ನಡೆ ಅನುಭವಿಸುವುದು. ಆದರೆ ಧೃತಿಗೆಡದೆ ಧೈರ್ಯದಿಂದ ಮುನ್ನುಗ್ಗುವಿರಿ. ದಿನಾಂಕ 4/12/2020 ವಕ್ರಿಯಾಗಿ ವರ್ಷಪೂರ್ತಿ 2ನೇನಾಗಿ ಮಿಥುನ ರಾಶಿಯಲ್ಲಿದ್ದು, ಎಲ್ಲ ಸಮಸ್ಯೆಗಳು ತನ್ನಷ್ಟಕ್ಕೆ ತಾನೇ ಪರಿಹಾರಗೊಂಡು ಸರ್ವ ಕಾರ್ಯಗಳು ಅಭಿವೃದ್ಧಿ ಮಾರ್ಗ ಹಿಡಿಯುತ್ತವೆ. ಉತ್ತಮ ಫಲಪ್ರಾಪ್ತಿಯಾಗುತ್ತದೆ. ಆರ್ಥಿಕತೆಯಲ್ಲಿ ಅಭಿವೃದ್ಧಿ ತೋರುವರು. ಹೊಸ ಆಸ್ತಿ ಖರೀದಿಗೆ ಮುನ್ನುಡಿ ಬರೆಯುವರಿ. ಆಕಸ್ಮಿಕ ಧನಲಾಭ ಯೋಗವಿದ್ದು ಆರ್ಥಿಕ ವಿಷಯದಲ್ಲಿ ಕೈಗೊಂಡ ನಿರ್ಣಯಗಳು ಉತ್ತಮ ಫಲವನ್ನು ನೀಡುತ್ತವೆ. ಆದರೆ ನಿಮ್ಮ ನಿರ್ಣಯಗಳು ಸಾಮಾಜಿಕ ಬದ್ಧತೆಯನ್ನು ಎತ್ತಿ ಹಿಡಿಯುವಂತಿರಬೇಕು. ಧಾರ್ಮಿಕತೆ ನಿಧಾನವಾಗಿ ಮಾಯವಾಗುತ್ತಾ ಧರ್ಮವು ನಿಮಗೆ ಕೊಟ್ಟ ಶ್ರೀರಕ್ಷೆಯನ್ನು ಮರೆತು ಧರ್ಮಹೀನರಾಗಿ ಬಾಳುವರಿ. ವಿಧಿಯಿಲ್ಲದೆ ಮನೆಯ ಹಿರಿಯರ ಒತ್ತಾಯಕ್ಕೆ ಕೆಲ ಧಾರ್ಮಿಕ ಕಟ್ಟುಪಾಡುಗಳನ್ನು ಅನುಸರಿಸುವರಿ. ಮಂಗಳ ಕಾರ್ಯಗಳು ಅನಾವಶ್ಯಕವಾಗಿ ವಿಳಂಬವಾಗುತ್ತವೆ. ಶನಿ ವರ್ಷಾರಂಭದಿಂದ ವರ್ಷಪೂರ್ತಿ 11ನೇನಾಗಿ ಮೀನರಾಶಿಯಲ್ಲಿದ್ದು, ನಿಮ್ಮ ಕಾರ್ಯಕ್ಕೆ ಧೈರ್ಯವನ್ನು ನೀಡಿ ನಿಮ್ಮನ್ನು ಸದೃಢಗೊಳಿಸುತ್ತಾನೆ. ಕುಟುಂಬದಿಂದ ಸಂಪೂರ್ಣ ಸಹಾಯ ದೊರೆಯುತ್ತಿದ್ದು, ಪ್ರತಿಯೊಂದು ಕಾರ್ಯದಲ್ಲಿ ಹೆಂಡತಿಯು ನಿಮ್ಮ ಜೊತೆಗೆ ಗೃಹಲಕ್ಷ್ಮಿಯಾಗಿ ಶೋಭಿಸುತ್ತಾಳೆ. ರಾಹು ಈ ವರ್ಷ 10ನೇನಾಗಿ ಕುಂಭರಾಶಿಯಲ್ಲಿದ್ದು, ಗುರು ಮತ್ತು ಶನಿಯೊಂದಿಗೆ ರಾಹು ಬಲವು ಸಮರ್ಥವಾಗಿ ದೊರೆಯುತ್ತದೆ. ಸರ್ವ ಕಾರ್ಯಗಳಲ್ಲಿ ವಿಶೇಷವಾದ ದೈವಿ ಶಕ್ತಿ ನಿಮ್ಮನ್ನು ರಕ್ಷಿಸುತ್ತಿದ್ದು, ಕಾರ್ಯದಲ್ಲಿ ವಿಜಯ ದೊರಕಿಸುತ್ತದೆ. ಮಂಗಳ ಜನ್ಮಸ್ಥ ಪಂಚಮ ಹಾಗೂ ಅಷ್ಟಮ ಭಾವಗಳಲ್ಲಿ ಬಂದಾಗ ಎಚ್ಚರ ವಹಿಸಿ. ಈ ಸಮಯದಲ್ಲಿ ಅನಾವಶ್ಯಕ ಪ್ರವಾಸ ಹಾಗೂ ವಿಶೇಷ ಕಾರ್ಯಗಳನ್ನು ಪ್ರಾರಂಭಿಸದೇ ಇರುವುದು ಸೂಕ್ತ. ಸಾಧ್ಯವಾದಷ್ಟು ದೈವ ಕಾರ್ಯದಲ್ಲಿ ನಿರ್ಲಕ್ಷ್ಯ ತೋರದೆ ವಂಶಪಾರಂಪರ್ಯದಿಂದ ಬಂದ ಪದ್ಧತಿಯನ್ನು ಭಕ್ತಿಯಿಂದ ಪಾಲಿಸಿ. ಉತ್ತಮವಾದ ಅವಕಾಶಗಳನ್ನು ಸಮರ್ಥವಾಗಿ ನಿಭಾಯಿಸಿ ಉದ್ಯೋಗ ಮತ್ತು ಜೀವನದಲ್ಲಿ ಯಶಸ್ಸು ಕಾಣುವಿರಿ. ಹಿರೇಹಾಳ್. ಇನ್ನು 3ನೇ ರಾಶಿ ಮಿಥುನ ರಾಶಿ. ಗುರು ವರ್ಷಾರಂಭದಿಂದ ದಿನಾಂಕ 14/5/2025 12ನೇನಾಗಿ ವೃಷಭ ರಾಶಿಯಲ್ಲಿದ್ದು, ಮುಂದೆ 14/5/2025 18/10/2022 1ನೇನಾಗಿ ಮಿಥುನ ರಾಶಿಯಲ್ಲಿ ಇರುವನು. ಈ ಎರಡೂ ಕಾಲಘಟ್ಟದಲ್ಲಿ ಗುರು 12ನೇ ಮತ್ತು ಜನ್ಮಸ್ಥನಾಗಿರುವುದರಿಂದ ಆರ್ಥಿಕ ಹಿಂಜರಿತ ಉಂಟಾಗುವುದು. ಬರಬೇಕಾದ ಹಣ ಬರದೆ ಕೆಲಸ ಕಾರ್ಯದಲ್ಲಿ ಅನಿವಾರ್ಯವಾಗಿ ತೊಂದರೆ ಉಂಟಾಗುವುದು. ಮಡದಿ ಮಕ್ಕಳಿಂದ ಅಧಿಕ ಹಣ ವ್ಯಯವಾಗಿ ಮನೆಯಲ್ಲಿ ಸ್ವಲ್ಪ ಅಸಮಾಧಾನ ಉಂಟಾಗುವುದು. ನಂಬಿದ ಮಿತ್ರರಿಂದ ಸದಾ ಕಾಲದಲ್ಲಿ ಸಹಾಯ ದೊರಕಲಾರದು. ಕೆಲ ಸಂದರ್ಭದಲ್ಲಿ ಇದ್ದ ಆಸ್ತಿಯನ್ನು ಉಳಿಸಿಕೊಂಡರೆ ಸಾಕು ಎಂಬ ಭಾವನೆ ಉಂಟಾಗುತ್ತದೆ. ಸಾಲದ ಮೊರೆ ಹೋಗುವ ಸಂದರ್ಭ ಬರುವುದು. ಚಾಣಾಕ್ಷದಿಂದ ವರ್ತನೆಯಿಂದ ಆದಷ್ಟು ಸಾಲವನ್ನು ತ್ಯಜಿಸುವುದು ಉತ್ತಮ. ಇಲ್ಲದಿದ್ದರೆ ವರ್ಷದ ಕೊನೆಯಲ್ಲಿ ಸಾಲದ ಸುಳಿಯಲ್ಲಿ ಸಿಲುಕಿಸುವ ಪರಿಸ್ಥಿತಿ ನಡೆಯುವುದು. ಅದನ್ನು ಗಮನ ಸೇರಿಸಿ ಅನಾವಶ್ಯಕ ಕಾರ್ಯಗಳಿಗೆ ವೃಥಾ ಹಣವನ್ನು ಬಯಸದಿರಿ. ಅನಾವಶ್ಯಕ ಪ್ರಯಾಣವನ್ನು ಬದಿಗಿಟ್ಟು ಅವಶ್ಯವಾದ ಕಾರ್ಯದತ್ತ ಗಮನ ಹರಿಸಿರಿ. ವ್ಯಾಪಾರಿಗಳಿಗೆ ಲಾಭ ಹರಿದು ಹಂಚಿ ಹೋಗುವುದು. ಫಲ ಕಡಿಮೆ, ಶ್ರಮ ಹೆಚ್ಚು. ಪ್ರವಾಸ ಬಿಡುವುದೇ ಉತ್ತಮ. ವರ್ಷದ ಕೊನೆಗೆ ಸುಖ ದೊರೆಯುವುದು. ನೌಕರರಿಗೆ ಸರ್ಕಾರಿ ಸೇವೆಯನ್ನು ಉಳಿಸಿಕೊಳ್ಳಲು ಹರಸಾಹಸ ಮಾಡಬೇಕಾಗುವುದು. ಬಡತಿ ವಗೈರೆ ಬಯಸಬಾರದು. ರೈತರಿಗೆ ಮುಂಗಾರಿ ಫಸಲು ಬಹಳ ಕಡಿಮೆ ಇದೆ. ಹಿಂಗಾರಿ ಉತ್ತಮವಾಗಿ ಬರುವುದು. ಹೊಸ ಯಂತ್ರೋಪಕರಣ ಉಪಯೋಗ ಈ ವರ್ಷ ಬೇಡವೇ ಬೇಡ. ಮಹಿಳೆಯರಿಗೆ ವೃಥಾ ಅಪವಾದ ಬರುವುದು. ಉದ್ಯೋಗದಲ್ಲಿ ನಿರಾಸಕ್ತತೆ ಉಂಟಾಗುವುದು. ಬಂಧುಗಳಿಂದ ಕಿರಿಕಿರಿಯಾಗುವುದು. ದಿನಾಂಕ 18/10/2025 4/12/2025 2ನೇನಾಗಿ ಕರ್ಕ ರಾಶಿಯಲ್ಲಿದ್ದು, ಈ ಸಮಯದಲ್ಲಿ ಬದಲಾವಣೆ ತೋರುವುದು. ಕಾರ್ಯಗಳು ಕೈಗೂಡುವು. ಪಾಲಿನ ವ್ಯವಹಾರದಲ್ಲಿ ನಿಮ್ಮ ಕೈ ಮೇಲಾಗಿ ಉತ್ತಮ ಲಾಭ ಪಡೆದುಕೊಳ್ಳುವಿರಿ. ಹಣದ ಹಪಹಪಿ ತೀರಿ ಸಾಲದ ಬಾಧೆಯಿಂದ ಮುಕ್ತರಾಗುವಿರಿ ಹಾಗೂ ಹೊಸ ಆಸ್ತಿ ಖರೀದಿ ಯೋಗದಲ್ಲಿ ಹೊಸ ಮನೆ ನಿರ್ಮಾಣದಲ್ಲಿ ಆಸಕ್ತಿ ತೋರುವುದು. ಲಾಭದ ಪ್ರಮಾಣ ಹೆಚ್ಚಿದ್ದು ಮಡದಿ ಮಕ್ಕಳಿಂದ ಸೌಖ್ಯವಿದೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ವಿಜೃಂಭಣೆಯಿಂದ ಜರುಗಿ ಸಂತಸ ವಾತಾವರಣದಲ್ಲಿ ತೇರುವಿರಿ. ಮುಂದೆ ದಿನಾಂಕ 4/12/2025 ವಕ್ರಿಯಾಗಿ ವರ್ಷಪೂರ್ತಿ 1ನೇನಾಗಿ ಮಿಥುನ ರಾಶಿಯಲ್ಲಿದ್ದು, ಈ ಸಮಯದಲ್ಲಿ ಜಾಗೃತಿಯಿಂದ ಕಾರ್ಯನಿರ್ವಹಿಸಿ.
ಶನಿ ವರ್ಷಾರಂಭದಿಂದ ವರ್ಷ ಪೂರ್ತಿ 10ನೇನಾಗಿ ಮೀನರಾಶಿಯಲ್ಲಿದ್ದು ನೆಮ್ಮದಿಯ ವಿಷಯವಾಗಿದೆ. ಗುರುಗ್ರಹದ ಪ್ರಭಾವ ತಕ್ಕ ಮಟ್ಟದಲ್ಲಿರುವ ಸಮಯದಲ್ಲಿ ಶನಿಗ್ರಹ ಧೈರ್ಯ ತುಂಬಿ ಅಭಿವೃದ್ಧಿಗೆ ಸರಿ ಹೊಂದುವಂತೆ ಕಾರ್ಯಪೂರೈಸಲು ಸಹಾಯ ಮಾಡುವನು. ಆರೋಗ್ಯವು ಕೂಡ ನಿಮ್ಮ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿದೆ. ಇಷ್ಟಾರ್ಥ ಸಿದ್ಧಿಗೆ ಬಹಳ ಪ್ರಯತ್ನ ಮಾಡುವಿರಿ. ಧನ ಸಂಗ್ರಹ ಅವಶ್ಯವಾಗಿದ್ದು ಈ ವಿಷಯದಲ್ಲಿ ಬೇರೆ ಬೇರೆ ಯೋಜನೆಗಳನ್ನು ಹೂಡುವಿರಿ. ರೈತರು ಅಧಿಕ ಶ್ರಮದಿಂದ ಮುಂಗಾರು ಫಸಲು ಉತ್ತಮವಾಗಿ ಪಡೆಯುವರು. ಆದರೆ ಬೆಲೆಯ ಕಾರಣ ವಿಕ್ರಿಯ ಕಾರ್ಯ ವಿಳಂಬವಾಗುವುದು. ಹಿಂಗಾರಿ ಪೀಕು ಕ್ರಿಮಿಕೀಟಗಳ ಹಾವಳಿಯಿಂದ ಅಲ್ಪ ತೊಂದರೆ ಉಂಟಾಗುವುದು. ಮಂಗಳ ಜನ್ಮಸ್ಥ ಪಂಚಮ ಹಾಗೂ ಅಷ್ಟಮನಾಗಿ ಬಂದಾಗ ಎಚ್ಚರ ವಹಿಸುವುದು ಅವಶ್ಯ. ಈ ಸಮಯದಲ್ಲಿ ಅನಾವಶ್ಯಕ ಪ್ರವಾಸ ಹಾಗೂ ವಿಶೇಷ ಕಾರ್ಯಗಳನ್ನು ಪ್ರಾರಂಭಿಸದೇ ಇರುವುದು ಸೂಕ್ತ. ರಾಹು ಈ ವರ್ಷ ಪೂರ್ತಿ 9ನೇನಾಗಿ ಕುಂಭರಾಶಿಯಲ್ಲಿದ್ದು ನಿಮಗೆ ಶನಿ ಬಲದ ಜೊತೆಗೆ ರಾಹು ಬಲವು ಉತ್ತಮವಾಗಿ ದೊರೆಯಲಿದೆ. ಇನ್ನು 4ನೇ ರಾಶಿ ಕರ್ಕ ರಾಶಿ. ಗುರು ವರ್ಷಾರಂಭದ ದಿನಾಂಕ 14/5/2025 11ನೇನಾಗಿ ವೃಷಭ ರಾಶಿಯಲ್ಲಿದ್ದು ಸಾಕಷ್ಟು ಅನುಕೂಲತೆಗಳನ್ನು ನೀಡುವನು. ಗುರುಪ್ರಭಾವದಿಂದ ಸದಾ ಸಮಯ ಕಾರ್ಯಪ್ರವೃತ್ತರಾಗಿ ಮನೆಯಲ್ಲಿ ಧನ ಕನಕಾದಿಗಳು ತುಂಬಿ ತುಳುಕುವು. ಕಾರ್ಯದಲ್ಲಿ ಹೆಚ್ಚಿನ ಆಸಕ್ತಿ ತೋರುವಿರಿ. ಜೊತೆಗೆ ಹೆಚ್ಚಿನ ಗೌರವ ಸನ್ಮಾನ ದೊರೆಯುವುದು. ಮಡದಿ ಮಕ್ಕಳು ನೀಡುವ ಸಹಕಾರದಿಂದ ಅಧಿಕ ಸಂತೋಷ ಹಾಗೂ ಉಲ್ಲಾಸ ಉಂಟಾಗುವುದು. ಆಸ್ತಿಯನ್ನು ಖರೀದಿಸುವಲ್ಲಿ ವಿಶೇಷ ಆಸಕ್ತಿ ವಹಿಸುವಿರಿ. ಬಂಗಾರ ಬೆಳ್ಳಿ ಖರೀದಿಯಿಂದ ಹೆಚ್ಚಿನ ಆಸ್ತಿ ಸಂಗ್ರಹ ಮಾಡುವಿರಿ. ಆರೋಗ್ಯ ಭಾಗ್ಯ ಉತ್ತಮವಾಗಿದ್ದು ಮನಸ್ಸು ಸದಾ ಉಲ್ಲಾಸಮಯವಾಗಿರುವುದು. ಗುರು ಮುಂದೆ 14/5/2025 18/10/2025 12ನೇನಾಗಿ ಮಿಥುನ ರಾಶಿಯಲ್ಲಿದ್ದು ಈ ಸಮಯದಲ್ಲಿ ಆರ್ಥಿಕವಾಗಿ ಅಲ್ಪ ಪ್ರಮಾಣದಲ್ಲಿ ದುರ್ಬಲರಾಗುವಿರಿ. ಬರಬೇಕಾದ ಹಣ ಬರದೆ ಕೆಲಸ ಕಾರ್ಯದಲ್ಲಿ ಅನಿವಾರ್ಯವಾಗಿ ತೊಂದರೆ ಉಂಟಾಗುವುದು. ಮಡದಿ ಮಕ್ಕಳಿಂದ ಅಧಿಕ ಹಣ ವ್ಯಯವಾಗಿ ಮನೆಯಲ್ಲಿ ಸ್ವಲ್ಪ ಅಸಮಾಧಾನ ಉಂಟಾಗುವುದು. ನಂಬಿದ ಮಿತ್ರರಿಂದ ಸಕಾಲದಲ್ಲಿ ಸಹಾಯ ದೊರಕಲಾರದು. ಕೆಲ ಸಂದರ್ಭದಲ್ಲಿ ಇದ್ದ ಆಸ್ತಿಯನ್ನು ಉಳಿಸಿಕೊಂಡರೆ ಸಾಕು ಎಂಬ ಭಾವನೆ ಉಂಟಾಗುತ್ತದೆ. ಸಾಲದ ಮೊರೆ ಹೋಗುವ ಸಂದರ್ಭ ಬರುವುದು. ಚಾಣಾಕ್ಷತನದ ವರ್ತನೆಯಿಂದ ಆದಷ್ಟು ಸಾಲವನ್ನು ತಿಳಿಸುವುದು ಉತ್ತಮ. ಇಲ್ಲದಿದ್ದರೆ ವರ್ಷದ ಕೊನೆಯಲ್ಲಿ ಸಾಲ ಸುಳಿಯಲ್ಲಿ ಸಿಲುಕಿ ಪರಿತಪಿಸಬೇಕಾಗದಿತ್ತು. ದಿನಾಂಕ 18/10/2025 4/12/2025 1ನೇನಾಗಿ ಕರ್ಕ ರಾಶಿಯಲ್ಲಿದ್ದು ಹಾಗೂ ದಿನಾಂಕ 4/12/2025 ವಕ್ರಿಯಾಗಿ ವರ್ಷ ಪೂರ್ತಿ 12ನೇನಾಗಿ ಮಿಥುನ ರಾಶಿಯಲ್ಲಿದ್ದು ಈ ಸಮಯದಲ್ಲಿ ಆರ್ಥಿಕವಾಗಿ ಹೆಚ್ಚಿನ ನೆರವು ದೊರೆಯದು. ಆಗಬೇಕಾದ ಕಾರ್ಯಗಳಲ್ಲಿ ಸಫಲತೆ ಕಾಣದೆ ಮನಸ್ಸಿಗೆ ನೋವು ಉಂಟು ಮಾಡುವುದು. ಹಣದ ಕೊರತೆ ಉಂಟಾಗಬಹುದು. ಈ ಸಮಯದಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಎಂಬ ನಿಯಮವನ್ನು ಪಾಲಿಸಿರಿ. ಸಾಲ ಮಾಡಿದಲ್ಲಿ ಹೆಚ್ಚು ತೊಂದರೆ ಅನುಭವಿಸಿರಿ. ಅಲ್ಪ ಸಮಯದಲ್ಲಿ ಗುರು 12ನೇನಾಗಿ ಮಿಥುನ ರಾಶಿಗೆ ಬರುವುದರಿಂದ ಅಲ್ಪ ಮಟ್ಟಿನ ಬದಲಾವಣೆ ತೋರುವರು. ಕಾರ್ಯಗಳಲ್ಲಿ ಸಫಲತೆ ಹೊಂದುವಿರಿ. ರೈತರು ಹೊಸ ಯಂತ್ರೋಪಕರಣಗಳನ್ನು ಅಳವಡಿಸಿ ಉತ್ತಮ ಫಸಲು ಪಡೆಯುವುದು. ವಿಶೇಷವಾಗಿ ಮಹಿಳೆಗೆ ಸರ್ಕಾರಿ ಸೌಲಭ್ಯಗಳು ದೊರಕುವು. ಶನಿ ವರ್ಷಾರಂಭದ ವರ್ಷ ಪೂರ್ತಿ 9ನೇನಾಗಿ ಮೀನರಾಶಿಯಲ್ಲಿದ್ದು ವಿದ್ಯಾರ್ಥಿಗಳಿಗೆ ಯಶಸ್ಸಿಗೆ ಆಲಸ್ಯ ಅನಾರೋಗ್ಯದ ತೊಂದರೆಗಳು ಬರುವು. ಆದರೆ ಗುರು ಅಲ್ಪಮಟ್ಟಿನ ಧೈರ್ಯ ನೀಡುವನು. ಪರಿಶ್ರಮ ಅಗತ್ಯವಾಗಿದ್ದು ಹಿರಿಯರ ಮಾತನ್ನು ನಿರ್ಲಕ್ಷಿಸಿದಿರಿ. ಶನಿಯು ಪ್ರತಿಕೂಲ ಪರಿಣಾಮ ಬೀರುವುದರಿಂದ ಗಂಡ ಹೆಂಡತಿ ಪರಸ್ಪರ ಸಹನೆ ಮತ್ತು ಸಹಬಾಳ್ವೆಯಿಂದ ಜೀವನ ನಡೆಸಲು ಪ್ರಯತ್ನಿಸಿ. ಇಲ್ಲವಾದಲ್ಲಿ ಮನೆಯಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣವಾಗುವುದು. ಶನಿ ವರ್ಷ ಪೂರ್ತಿ ಧೈರ್ಯ ಕುಗ್ಗಿಸುವ ಕೆಲಸ ಮಾಡುವನು. ಮಂಗಳ ಜನ್ಮಸ್ಥ ಪಂಚಮ ಹಾಗೂ ಅಷ್ಟಮದಲ್ಲಿ ಬಂದಾಗ ಎಚ್ಚರ ವಹಿಸುವುದು ಅವಶ್ಯ. ಈ ಸಮಯದಲ್ಲಿ ಅನಾವಶ್ಯಕ ಪ್ರವಾಸ ಹಾಗೂ ವಿಶೇಷ ಕಾರ್ಯಗಳನ್ನು ಪ್ರಾರಂಭಿಸದೇ ಇರುವುದು ಸೂಕ್ತ. ರಾಹು ಈ ವರ್ಷ 8ನೇನಾಗಿ ಕುಂಭರಾಶಿಯಲ್ಲಿದ್ದು ಈ ವರ್ಷ ಅನುಕೂಲಕ್ಕಿಂತ ಹೆಚ್ಚಿನ ಅನುಕೂಲತೆ ಮಾಡುವನು. ಒಟ್ಟಾರೆಯಾಗಿ ಆರೋಗ್ಯದಲ್ಲಿ ಕಾಳಜಿ ವಹಿಸಿ ಹೆಚ್ಚಿನ ಅಪೇಕ್ಷೆ ಇಟ್ಟುಕೊಂಡು ಹಣವನ್ನು ಹೂಡಿ ತೊಂದರೆಗೊಳಗಾಗಬೇಡಿ. ಸುಖ ದುಃಖಗಳು ಸಮವಾಗಿರುವು. ದೈವ ಮಾರ್ಗದಿಂದ ಮುಕ್ತಿ ಕಾಣಲು ಪ್ರಯತ್ನಿಸಿ. ನಿಮ್ಮ ಧರ್ಮ ಮತ್ತು ದೈವ ಕಾರ್ಯಗಳು ನಿಮ್ಮನ್ನು ರಕ್ಷಿಸುವುದು. ಗುರು ಶನಿ ರಾಹು ಜಪ ಹವನ ಮಾಡಿಸಿ ಫಲವನ್ನು ಪಡೆಯಿರಿ. ಹಿರೇಹಾಳ್. ಇನ್ನು 5ನೇ ರಾಶಿ ಸಿಂಹರಾಶಿ. ಗುರು ವರ್ಷಾರಂಭದಿಂದ ದಿನಾಂಕ 14/5/2025 10ನೇನಾಗಿ ವೃಷಭ ರಾಶಿಯಲ್ಲಿದ್ದು ಈ ಸಮಯದಲ್ಲಿ ನಿಮ್ಮ ಯೋಜನೆಯ ಕಾರ್ಯಗಳಿಗೆ ಆರಂಭಿಕ ಹಿನ್ನಡೆ ಕಂಡರೂ ಗುರು ಮುಂದೆ 14/5/2025 18/10/2025 11ನೇನಾಗಿ ಮಿಥುನ ರಾಶಿಗೆ ಬಂದು ಸಾಕಷ್ಟು ಬದಲಾವಣೆಗಳನ್ನು ತರುವನು. ಸಾಧು ಸತ್ಪುರುಷರ ಸಮಾಗಮನದಿಂದ ವರ್ಷಪೂರ್ತಿ ಉತ್ತಮ ಫಲ ಪಡೆಯುವಿರಿ. ಉದ್ಯೋಗದಲ್ಲಿ ಅತ್ಯುತ್ತಮ ಪ್ರಗತಿ ತೋರಿ ಅಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗಿ ಬಡ್ತಿ ಪಡೆಯುವಿರಿ. ಮಕ್ಕಳ ಏಳಿಗೆ ನಿಮಗೆ ಸಂತಸ ತರುವುದು.
ಕೃಷಿಕರಿಗೆ ಮುಂಗಾರಿ ತಕ್ಕ ಮಟ್ಟಿಗೆ ಫಲ ನೀಡಿ ಹಿಂಗಾರಿ ಉತ್ತಮ ಫಲ ನೀಡಿ ಸಂತಸ ತರುವುದು. ವಿದ್ಯಾರ್ಥಿನಿಯರಿಗೆ ವರ್ಷಾರಂಭದಲ್ಲಿ ಅನೇಕ ಉತ್ತಮ ಫಲಗಳು ದೊರೆತು ಅಧ್ಯಯನದಲ್ಲಿ ಪ್ರಗತಿ ತೋರುವರು. ನೌಕರಿಯಲ್ಲಿ ಅಲ್ಪಮಟ್ಟಿನ ಕಿರಿಕಿರಿ ಉಂಟಾದರೂ ಅಂತ್ಯದಲ್ಲಿ ಉತ್ತಮ ಪ್ರಗತಿ ತೋರುವುದು. ಬಂಧು ಬಳಗದವರಿಂದ ಸಹಾಯ ಹಸ್ತ ಪಡೆಯುವಿರಿ. ಹೊಲ ಮನೆ ಖರೀದಿ ಮಾಡುವಿರಿ. ಗೌರವಾದರಗಳು ತೋರುವು. ನಿತ್ಯ ಕಾರ್ಯದಲ್ಲಿ ನಿಮಗೆ ಪ್ರಗತಿ ದೊರೆಯುವುದು. ಮಿತ್ರರು ನಿಮ್ಮ ಕಾರ್ಯ ಸಾಧನೆಗೆ ಸಹಾಯ ಮಾಡುವರು. ಕೋರ್ಟ್ ಕಚೇರಿ ಕೆಲಸಗಳಲ್ಲಿದ್ದಲ್ಲಿ ಈ ಸಮಯದಲ್ಲಿ ಮಾಡುವುದು ಉತ್ತಮ. ಸ್ತ್ರೀಯರು ಸ್ವಶಕ್ತಿಯಿಂದ ದುಡಿದು ಹಣ ಗಳಿಸಿ ಮನೆತನವನ್ನು ನಡೆಸುವಷ್ಟು ಸಶಕ್ತರಾಗುವರು. ಉತ್ತಮ ಧನಲಾಭದೊಂದಿಗೆ ಕೌಟುಂಬಿಕ ಜೀವನವು ತುಂಬ ಹರ್ಷದಾಯಕವಾಗಿದ್ದು ಸಾರ್ವಜನಿಕ ಜೀವನದಲ್ಲಿ ಮಾನ ಸನ್ಮಾನಗಳು ತಾನಾಗಿಯೇ ಬರುವು. ಆದರೆ ಹಿತಶತ್ರುಗಳ ಬಗ್ಗೆ ಎಚ್ಚರದಿಂದಿರಿ. ನಿಮ್ಮ ಕಾರ್ಯಗಳಲ್ಲಿ ಮೂಗು ತೂರುವುದರಿಂದ ನಿಮ್ಮ ಕಾರ್ಯವನ್ನು ಕೇವಲ ವಿಳಂಬ ಮಾಡಬಹುದೇ ಹೊರತು ಕಾರ್ಯ ತಟಸ್ಥ ಮಾಡಲಾರದು. ದಿನಾಂಕ 18/10/2025ರಿಂದ 4/12/2025 12ನೇನಾಗಿ ಕರ್ಕ ರಾಶಿಯಲ್ಲಿದ್ದು ವ್ಯವಹಾರದಲ್ಲಿ ನಿರೀಕ್ಷಿಸಿದ ಗೆಲುವು ಇರುವುದಿಲ್ಲ. ಆದರೆ ಬಂಧು ಬಾಂಧವರಿಂದ ಮನಸ್ಸಿಗೆ ಸಮಾಧಾನ ಸಂತೋಷ ಸಿಗುವುದು. ಖರ್ಚು ಹೆಚ್ಚಾಗಿ ಮನಸ್ಸಿಗೆ ಬೇಸರವಾಗಬಹುದು. ಕುಟುಂಬದಲ್ಲಿ ಸಮಾಧಾನದ ಕೊರತೆ ಅನಾರೋಗ್ಯ ನಿಮ್ಮನ್ನು ಕಾಡಬಹುದು. ಮನಸ್ಸಿಗೆ ಆತಂಕ ಹೆಚ್ಚಾಗಬಹುದು. ನಿಮ್ಮ ಮಾತಿಗೆ ಎಲ್ಲರಿಂದ ಬೇಗನೆ ಮನ್ನಣೆ ಸಿಗುವುದಿಲ್ಲ. ಆದರೆ ಕಾಲ ಬದಲಾಗುವುದು. ಮುಂದೆ ದಿನಾಂಕ 4/12/2025 ವಕ್ರಿಯಾಗಿ ವರ್ಷಪೂರ್ತಿ 11ನೇನಾಗಿ ಮಿಥುನ ರಾಶಿಗೆ ಬಂದು ನಿಮ್ಮ ಅಭಿವೃದ್ಧಿ ಕಾರ್ಯ ಮೊದಲಿನಂತೆ ಉನ್ನತಿಗತಿಯಲ್ಲಿ ಸಾಗುವುದು. ಶನಿ ವರ್ಷಾರಂಭದ ವರ್ಷಪೂರ್ತಿ 8ನೇನಾಗಿ ಮೀನರಾಶಿಯಲ್ಲಿದ್ದು ವಾತ ಉದರ ದೋಷದಂಥ ಆರೋಗ್ಯ ನಿರ್ಲಕ್ಷಿಸಲ್ಲದು. ಸಂಬಂಧವಿರದ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಅವುಗಳನ್ನು ಲಘುವಾಗಿ ಪರಿಗಣಿಸಿದರೆ ಈ ವರ್ಷದಲ್ಲಿ ನಿಮ್ಮ ಆಹಾರ ಸೇವನೆ ಹವ್ಯಾಸವನ್ನು ನಿಯಂತ್ರಿಸಲು ಪ್ರಯತ್ನಿಸಿದ್ದರೆ ಆರೋಗ್ಯ ಸಮಸ್ಯೆಗೆ ಸಿಲುಕಬಹುದು. ಅನಾವಶ್ಯಕ ಪ್ರಯಾಣವನ್ನು ಬದಿಗಿಟ್ಟು ಅವಶ್ಯವಾದ ಕಾರ್ಯದತ್ತ ಗಮನ ಹರಿಸಿರಿ. ಈ ಸಮಯದಲ್ಲಿ ವ್ಯಾಪಾರಿಗಳ ಲಾಭ ಹರಿದು ಹಂಚಿ ಹೋಗುವುದು. ಫಲ ಕಡಿಮೆ, ಶ್ರಮ ಹೆಚ್ಚು. ನೌಕರರಿಗೆ ಸರ್ಕಾರಿ ಸೇವೆಯನ್ನು ಉಳಿಸಿಕೊಳ್ಳಲು ಹರಸಾಹಸ ಮಾಡಬೇಕಾಗಬಹುದು. ಹಿರೇಹಾಳ್. ಇನ್ನು 6ನೇ ರಾಶಿ ಕನ್ಯಾ ರಾಶಿ. ಗುರು ವರ್ಷಾರಂಭದಿಂದ ದಿನಾಂಕ 14/5/2025 9ನೇನಾಗಿರುವುದರಿಂದ ಅತ್ಯಂತ ಫಲದಾಯಕವಾಗಿರುವನು. ಎಲ್ಲ ಕಾರ್ಯಗಳು ಮನಸ್ಸಿನಂತೆ ಆಗುವು. ಮಕ್ಕಳಿಗೆ ನೌಕರಿ ಯೋಗವಿದೆ. ಬಂಗಾರ ಬೆಳ್ಳಿ ಖರೀದಿ ಯೋಗವಿದ್ದು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತರಾಗಿವೆ. ಸರ್ವ ಕಾರ್ಯದಲ್ಲೂ ನಿಮ್ಮ ಸಿಂಹಪಾಲು ಇರುವುದು. ಶತ್ರುಗಳು ನಿಮ್ಮ ಸಜ್ಜನಿಕೆಗೆ ಮಣಿದು ಮಿತ್ರರಾಗುವರು. ಗುರು ಮುಂದೆ 14/5/2025ರಿಂದ 18/10/2025 10ನೇನಾಗಿ ಮಿಥುನ ರಾಶಿಯಲ್ಲಿದ್ದು ಕೆಲವು ತೊಂದರೆ ನೀಡುವನು. ಮಿತ್ರರು ಶತ್ರುಗಳಾಗಿ ಕಾರ್ಯ ಸಾಧನೆಗೆ ಅಡ್ಡಿಯಾಗುವರು. ಬಂಧುಗಳಿಂದ ಅಪಸ್ವರಗಳು ಆರಂಭವಾಗುವು. ಇದರಿಂದ ಧೃತಿಗೆಡದಿರಿ. ಕಾರ್ಯ ಸಾಧನೆಗೆ ತೊಂದರೆ ಮಾಡಬೇಕೆಂದು ಬಯಸಿದರು ಗುರು ನಿಮ್ಮನ್ನು ಸಂರಕ್ಷಿಸುವನು. ದಿನಾಂಕ 18/10/2025ರಿಂದ 4/12/2025 ವಕ್ರಿಯಾಗಿ ಪುನಃ 11ನೇನಾಗಿ ಕರ್ಕ ರಾಶಿಯಲ್ಲಿದ್ದು ನಿಮಗೆ ಜಯ ನೀಡುವನು. ಕೋರ್ಟ್ ಕಚೇರಿ ಕೆಲಸವು ನಿಮ್ಮಂತೆ ಆಗುವುದು. ಸರ್ಕಾರಿ ಕಾರ್ಯಗಳು ಶೀಘ್ರವಾಗಿ ಆಗುವು. ಮನೆಯಲ್ಲಿ ಮಂಗಳ ಕಾರ್ಯದ ಯೋಗವಿದೆ. ದಿನಾಂಕ 4/12/2025 ವಕ್ರಿಯಾಗಿ ವರ್ಷ ಪೂರ್ತಿ 10ನೇನಾಗಿ ಮಿಥುನ ರಾಶಿಯಲ್ಲಿದ್ದು ಗುರುದೇವನ ಕಣ್ಣು ಮುಚ್ಚಾಲೆಯಲ್ಲಿ ಜೀವನ ನೌಕೆ ಸಾಗುವುದು. ಕಾರಣ ಗುರುದೇವನ ಆರಾಧನೆ ಮಾಡುವುದು ಉತ್ತಮ. ಗುರು ಶ್ರೀ ರಕ್ಷೆ ನಿಮಗಿದೆ. ಹರ ಮುನಿದರು ಗುರು ಕಾಯನೆಂಬಂತೆ ನಿಮಗೆ ಗುರು ರಕ್ಷೆ ತೋರುವರು. ಮಾನಸಿಕ ನೆಮ್ಮದಿ ಕಳೆದುಕೊಳ್ಳದೆ ದೈವ ಮಾರ್ಗ ಅನುಸರಿಸಿರಲಿ. ರೈತರು ಹಿಂಗಾರಿ ಫಸಲನ್ನು ಚೆನ್ನಾಗಿ ಪಡೆಯುವರಿ. ಕ್ರಿಮಿ ಕೀಟಗಳಿಂದ ಬೆಳೆಯ ರಕ್ಷಣೆ ಬಹು ಅಗತ್ಯ. ಸೂರ್ಯಕಾಂತಿ, ಜೋಳ, ಕಡಲೆ ಉತ್ತಮ ಬರುವು. ನೌಕರಿದಾರರಿಗೆ ಅಧಿಕಾರಿಗಳ ಮನವೊಲಿಸಿಕೊಂಡರೆ ಉತ್ತಮ ಯೋಗವಿದೆ. ಮಕ್ಕಳಿಗೆ ನೌಕರಿ ಯೋಗ, ವಸ್ತ್ರ ಒಡವೆ ಖರೀದಿಸುವರಿ. ಆದರೂ ಹೆಣ್ಣು ಮಕ್ಕಳಿಗೆ ಈ ವರ್ಷ ಗ್ರಹಗಳ ಕಾಟವಿರುವುದರಿಂದ ಜಾಗೃತರಾಗಿರುವುದು ಸೂಕ್ತ. ಮಹತ್ವದ ಕಾರ್ಯ ಸಾಧನೆ ಮಾಡುವಲ್ಲಿ ಯಶಸ್ಸು ಸಾಧಿಸುವರಿ. ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಯತ್ನ ಮಾಡಿದರೆ ಉತ್ತಮ ಫಲ ನಿಮ್ಮದಾಗುವುದು. ಶನಿ ವರ್ಷಾರಂಭದಿಂದ ವರ್ಷ ಪೂರ್ತಿ 7ನೇನಾಗಿ ಮೀನರಾಶಿಯಲ್ಲಿದ್ದು ಹಾಗೂ ರಾಹು ಈ ವರ್ಷ 6ನೇನಾಗಿ ಕುಂಭರಾಶಿಯಲ್ಲಿದ್ದು ವೈರಿಗಳ ಕಾಟ ಅಲ್ಪ ಮಟ್ಟಿಗೆ ತಪ್ಪುವುದು. ಅದಲ್ಲದೆ ಕೆಲ ವೈರಿಗಳು ನಿಮ್ಮ ಮಿತ್ರತ್ವ ಬಯಸುವ ಸಾಧ್ಯತೆ ಹೆಚ್ಚು. ಮನೆಯಲ್ಲಿ ಮಡಿದ ಮಕ್ಕಳು ನಿಮ್ಮ ಕಾರ್ಯಗಳಲ್ಲಿ ಕೈ ಜೋಡಿಸುವುದರಿಂದ ಅಲ್ಪ ಪ್ರಮಾಣದಲ್ಲಿ ನೆಮ್ಮದಿ ಕಾಣುವರೆ. ಈ ಸಮಯದಲ್ಲಿ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಮಂಗಳ ಕಾರ್ಯಗಳು ನಡೆಯುವು. ಗುರು ಹಿರಿಯರ ಹಾಗೂ ಕ್ಷೇತ್ರಗಳ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ದೊರಕುವುದು.
ವ್ಯಾಪಾರಸ್ಥರಿಗೆ ಗುರುಗ್ರಹದ ಹಲವು ಬದಲಾವಣೆಗಳಿಂದ ವ್ಯಾಪಾರದಲ್ಲಿ ಪುನಃ ಮೋಸ ಹೋಗುವ ಸಂಭವವಿದೆ. ನಿರಾಸಕ್ತತೆ ಉಂಟಾಗಲಿದೆ. ಅಲ್ಪ ಪ್ರಮಾಣದ ಆದಾಯವಿರುವುದು. ನೌಕರಿದಾರರು ಬಡ್ತಿ ಆಸೆ ಬಿಟ್ಟು ನೌಕರಿ ಕಾಯ್ದುಕೊಳ್ಳಲು ಕಷ್ಟಪಡಬೇಕಾಗುತ್ತದೆ. ಹೆಚ್ಚಿನ ಆಶಯ ಮಾಡಿದಲ್ಲಿ ಅಪವಾದ ತಪ್ಪಲಾರದು. ಹೆಚ್ಚಿನ ಕಾರ್ಯನಿರ್ವಹಿಸಲು ನಿರಾಸಕ್ತತೆ ತೋರಿ ಮೇಲಾಧಿಕಾರಿಗಳಿಂದ ಅಲ್ಪ ಪ್ರಮಾಣದಲ್ಲಿ ಕಿರಿಕಿರಿ ಉಂಟಾಗುವುದು. ರೈತರಿಗೆ ಈ ವರ್ಷ ಹಿಂಗಾರಿ ಮುಂಗಾರಿ ಎರಡೂ ನಿರಾಶಾದಾಯಕ ಆಗಿದೆ. ಕೀಟಬಾಧೆ ಮತ್ತು ಕಳ್ಳಕಾಕರ ಭಯದಿಂದ ಎಚ್ಚರ ವಹಿಸಿರಿ. ಪಾಲಿನ ವ್ಯವಹಾರ ಈ ವರ್ಷ ಉತ್ತಮ ಫಲ ನೀಡದು. ಮಹಿಳೆಯರು ಈ ವರ್ಷ ಗೌರವಯುತವಾಗಿ ಕಾಲ ಕಳೆಯುವುದು ಕಷ್ಟವಾಗಿದೆ. ಮಾನಸಿಕ ವ್ಯಥೆ ಹಾಗೂ ವ್ಯರ್ಥವಾದ ನಿಮ್ಮನ್ನು ಕಾಡುವುದು. ವಿಶೇಷವಾಗಿ ಅವಿವಾಹಿತರು ಎಚ್ಚರ ವಹಿಸಬೇಕು. ವಿದ್ಯಾರ್ಥಿಗಳು ವಿಶೇಷವಾಗಿ ಅಧ್ಯಯನದಲ್ಲಿ ಆಸಕ್ತಿ ತೋರಿ, ಇಲ್ಲವಾದಲ್ಲಿ ಕೆಟ್ಟ ಫಲ ಅನುಭವಿಸಬೇಕಾದೀತು. ಮಿತ್ರರು ಮಾಡುವ ಕುತಂತ್ರಕ್ಕೆ ನಿಮ್ಮ ಅಧ್ಯಯನದಲ್ಲಿ ಆಸಕ್ತಿ ಕಡಿಮೆಯಾಗುವುದು. ಶನಿ ಗುರು ಜಪ ಹೋಮ ಮಾಡಿಸಿ. ಜೊತೆಗೆ ಧರ್ಮ ಕಾರ್ಯಗಳನ್ನು ಮಾಡಿದಲ್ಲಿ ಶೀಘ್ರ ಫಲ ನೀಡುವುದರಲ್ಲಿ ಸಂಶಯವಿಲ್ಲ.